ಹಾಯ್ ಎಲ್ಲರಿಗೂ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ವ್ಲಾಗಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವಿತೌಟ್ ಆಯಿಲ್ ಹೇಗೆ ಕುಕಿಂಗ್ ಮಾಡೋದು ಅಂತ ನಮ್ಮ ಅಮ್ಮನ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ತೊಗರಿ ಬೇಳೆ ಅಥವಾ ಏನು ನಾವು ಸಾರಿನ ಬೇಳೆ ಅಂತ ಕರಿತೀವಿ ಅದನ್ನು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ತೊಗೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅನಂತರ ಒಣಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಏನು ಕರಿತೀವಿ ಅದನ್ನು ತೆಗೆದಿಟ್ಕೊಳ್ಬೇಕು. ಆಮೇಲೆ ಜೀರಿಗೆ ಮತ್ತು ಮೆಣಸು ಅದನ್ನು ಸುಮಾರಾಗಿ ಕುಟ್ಟಿ ರೆಡಿ ಮಾಡ್ಕೊಳ್ಬೇಕು. ಪುಡಿಯಾಗಿ ಮಾಡ್ಕೊಳ್ಳೋದು ಬೇಡ, ಫೈನ್ ಪೌಡರ್ ಬೇಡ, ಸುಮಾರಾಗಿ ಕುಟ್ಟಿ ರೆಡಿ ಮಾಡ್ಕೊಳ್ಬೇಕು. ಈ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನೋ ಹಾಗೆ. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಇಷ್ಟು ಕುಟ್ಟಿ ರೆಡಿ ಮಾಡಿಕೊಂಡ್ರೆ ಸಾಕು. ಸೊ ಇದಾದಮೇಲೆ ನೆಕ್ಸ್ಟು ಈರುಳ್ಳಿ. ಇದರಲ್ಲಿ ಯೂಸ್ ಮಾಡಿರೋದು ಸಾಂಬಾರು ಈರುಳ್ಳಿ ಅಂತ ಸಣ್ಣದು ಸಿಗುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿದ್ದೀವಿ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಳ್ಬೇಕು, ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಯೂಸ್ ಮಾಡೋದು, ಓಕೆನಾ? ಸೊ ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಏನಂತಾರೆ ಪುಟ್ಟ ಬಾಣಲಿಯಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ಅಲ್ಲಿ ನೋಡ್ತೀರ ಹಾಗೆ ಜೀರಿಗೆ ಮತ್ತು ಮೆಣಸು ಏನು ಮಾಡ್ಕೊಂಡಿದ್ದೀವಿ ಅದು ಹಾಕಿದ್ದೀವಿ ಫಸ್ಟು. ಅದಾದಮೇಲೆ ಕರಿಬೇವಿನ ಸೊಪ್ಪು, ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಅದಾದಮೇಲೆ ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಈರುಳ್ಳಿ ಬರುತ್ತೆ ನೆಕ್ಸ್ಟ್ ಆರ್ಡರಲ್ಲಿ. ಈರುಳ್ಳಿ ಕಲರ್ಫುಲ್ ಬ್ರೌನಿಷ್ ಆದಾಗ ನೀವು ಏನು ಇದು ಬೇಳೆ ಬೇಯಿಸ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಬಾಡಿಸ್ಬೇಕು, ಚೆನ್ನಾಗಿ ಬಾಡಿಸಿ ಈರುಳ್ಳಿ ಕಲರೆಲ್ಲ ಬ್ರೌನಿಷ್ ಆಗಬೇಕು. ಸೊ ಯಾವಾಗ ಬ್ರೌನ್ ಆಗುತ್ತೆ ಆವಾಗ ಯು ಕ್ಯಾನ್ ಆ್ಯಡ್ ದಟ್ ತೊಗರಿ ಬೇಳೆ ಏನು ಬೇಯಿಸ್ಕೊಂಡಿದ್ವೋ ಅದು. ಸೊ ನೋಡ್ತಾ ಇರ್ಬೋದು ಕಲರಲ್ಲಿ ಚೇಂಜ್ ಆಗ್ತಾ ಇದೆ ಈರುಳ್ಳಿದು. ಸೊ ಇವಾಗ ಬ್ರೌನಿಷ್ ಆದಮೇಲೆ ಏನು ಬೇಳೆ ಬೇಯಿಸ್ಕೊಂಡಿರೋದು ಅದನ್ನು ಆ್ಯಡ್ ಮಾಡ್ಕೊಳ್ಳೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಇರುವಾಗಲೇ. ಅದಾದಮೇಲೆ ನಿಮ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಅದರ ತಕ್ಕನಾಗೆ ಆದಷ್ಟು ಗಟ್ಟಿ ಇಟ್ಕೊಂಡು ಸರ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ಅಕಸ್ಮಾತ್ ನಿಮಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ವಿತೌಟ್ ಆಯಿಲ್ ದಾಲ್ ರೆಸಿಪಿ ರೆಡಿ ಆಗುತ್ತೆ. ಸೊ ಇದ್ರ ಯೂಸಸ್ ಬಂದು ಇವಾಗ ಯಾರ್ಯಾರು ಪಥ್ಯ ಮಾಡೋಕ್ಕೆ ಹೇಳಿರ್ತಾರೆ ಡಾಕ್ಟರ್, ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಜರ್ನಿನಲ್ಲಿ ಕೂಡ ಇದೊಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಆ್ಯಂಡ್ ಇವಾಗ ಸಣ್ಣ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಆಯಿಲ್ ರಿಸ್ಟ್ರಿಕ್ಷನ್ ಏನಾದರೂ ಹೇಳಿದರೆ ಡಾಕ್ಟರು ಇದನ್ನು ಮಾಡಿ ತಿನ್ನಿಸ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗೋದು ಆ್ಯಕ್ಚುಲಿ. ಸೊ ಇದರ ಯೂಸಸ್ಸು. ಲಾಸ್ಟಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ದಲ್ವ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರೋ ತನಕ ಕಾಯಬೇಕು. ಚೆನ್ನಾಗಿ ಕುದಿಸಿ ಕುದಿ ಬಂದ ಮೇಲೆ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಸೊ ಇದು ಪ್ರಿಪೇರಿಂಗ್ ದಾಲ್ ವಿತೌಟ್ ಆಯಿಲ್ ರೆಸಿಪಿ. ಟ್ರೈ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ವೆಯ್ಟ್ ಲಾಸ್ ಜರ್ನಿಯಲ್ಲಾಗಿರ್ಬೋದು ಅಥವಾ ಪಥ್ಯ ಮಾಡೋರ್ಗಾಗಿರ್ಬೋದು ತುಂಬ ಯೂಸ್ಫುಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.